ವೃಷಭ ರಾಶಿಯವರು ಡೇ ಡೇ ಏನು ಯೂಸ್ ಮಾಡ್ತೀರಾ ಆಫೀಸ್ಗೆ ಅದು ಓಕೆ. ಅದೇ ರೀತಿ ಅದರಲ್ಲೂ ನಿಮಗೆ ಗ್ರೀನ್ ಕಲರ್ ಯೂಸ್ ಮಾಡಿದಾಗ ನಿಮ್ಮ ಕೆಲಸ ಕಾರ್ಯ ಎಲ್ಲ ತುಂಬ ಪಾಸಿಟಿವ್ ಆಗುತ್ತೆ. ನಿಮ್ಮ ಕೆಲಸದ ವಿಷಯ ಅಂತ ಬಂದಾಗ ಗ್ರೀನ್ ಕಲರ್ ಡಯಲ್ಡು, ಗ್ರೀನ್ ಕಲರ್ ಬೆಲ್ಟು, ಗ್ರೀನ್ ಕಲರ್ ಇದ್ದರೆ ವಾಚಲ್ಲಿ ನಿಮಗೆ ಅದು ನಿಮ್ಮ ಕೆಲಸ ಕಾರ್ಯನ ತುಂಬ ಪ್ರವಪ್ ಮಾಡುತ್ತೆ. ಎಲ್ಲ ಒಂದು ಕಡೆ ಎಲ್ಲ ಕೆಲಸಗಳು ಪಾಸಿಟಿವ್ ಆಗ್ತಾ ಹೋಗುತ್ತೆ. ನೀವು ಹಾಕ್ಕೊಂಡು ನೋಡಿ ಕೆಲಸದ ವಿಚಾರ ಅಂತ ಬಂದಾಗ ಕೆಲಸ, ಮೀಟಿಂಗು, ಏನು ಎಕ್ಸಾಮ್ ಬರೆಯೋದು, ಇಂಟರ್ವ್ಯೂಗೆ ಹೋಗೋದು, ನಿಮಗೆ ದುಡ್ಡು ಬರೋ ಅಂಥದ್ದು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಗ್ರೀನ್ ಕಲರ್ ವಾಚಲ್ಲಿ ನಿಮ್ಗೆ ಪಾಸಿಟಿವ್ ಆಗುತ್ತೆ. ಅದೇ ರೀತಿ ಫ್ಯಾಮಿಲಿ ಅಂತ ಬಂದಾಗ ನೀವು ಅತಿ ಹೆಚ್ಚು ಪಿಂಕು ಮತ್ತು ವೈಟನ್ನು ಯೂಸ್ ಮಾಡಿ. ಮತ್ತು ಕೆಲಸ ಕಾರ್ಯಕ್ಕೆ ಹೋದಾಗೂ ವೈಟ್ ಕೂಡ ನಿಮಗೆ ತುಂಬ ಸಾಥನ್ನು ತಂದುಕೊಡುತ್ತೆ. ವೈಟ್ ಕಲರ್ ಕೂಡ ಯೂಸ್ ಮಾಡ್ಬೋದು. ಪರ್ಟಿಕ್ಯುಲರು ವೈಟು, ಪಿಂಕು. ಮತ್ತು ನೀವು 6 ಗಂಟೆ ಮೇಲೆ, ಸಂಜೆ 6 ಗಂಟೆ ಮೇಲೆ ನಿಮಗೆ ತುಂಬ ಖುಷಿ ಕೊಡುತ್ತೆ. 6 ಗಂಟೆ ಮೇಲೆ ನೀವು ತುಂಬ ಹ್ಯಾಪಿಯಾಗಿರ್ತೀರ. 6 ಗಂಟೆ ಮೇಲೆ ನೀವು ಮನೆಗೆ ಬಂದು ವಾಚ್ ಬಿಚ್ಚಿಡಬೇಡಿ ವೃಷಭ ರಾಶಿಯವರು. 6 ಗಂಟೆ ಮೇಲೆ ಕಂಪಲ್ಸರಿ ವಾಚ್ ಯೂಸ್ ಮಾಡಿ ವೃಷಭ ರಾಶಿಯವರು. ಸಂಜೆ 6 ಗಂಟೆ ಮೇಲೆ ಯೂಸ್ ಮಾಡಿದ್ರೆ ಅಲ್ಲಿ ಕೂಡ ಅವ್ರ ಮನೇಲಿದ್ದರೂ ಕೂಡ ಏನೋ ಒಂಥರ ಖುಷಿ, ಅವ್ರಿಗೆ ಎಂಜಾಯ್ಮೆಂಟ್ ಜಾಸ್ತಿ ಇರುತ್ತೆ. ಅಥವಾ ನೈಟ್ ಪಾರ್ಟಿಗೆ ಏನು ಹೋಗ್ತೀರಾ ಸಾಯಂಕಾಲದ ಹೊತ್ತು ತಪ್ಪದೀರ ನೀವು ಪಿಂಕ್ ಕಲರನ್ನು ಯೂಸ್ ಮಾಡಿ ಅಥವಾ ವೈಟ್ ಕಲರ್ ವಾಚನ್ನು ಯೂಸ್ ಮಾಡಿ. ಅದೇ ರೀತಿ ರಿಲೇಷನ್ಶಿಪ್ ಅಂತ ಏನು ಹೇಳಿದೆ, ನಿಮ್ಮ ಕುಟುಂಬ, ನಿಮ್ಮ ಮನೆಯವರು, ನಿಮ್ಮ ಸದಸ್ಯರು, ನಿಮ್ಮ ಫ್ರೆಂಡ್ಸು, ಇವ್ರ ಜೊತೆ ಎಲ್ಲ ಮಿಂಗಲ್ ಆದಾಗ ಪಿಂಕು ಮತ್ತು ವೈಟು ಈ ಎರಡೂ ಕಲರ್ನ ಯೂಸ್ ಮಾಡಿ. ಖಂಡಿತ ನಿಮಗೆ ಅಲ್ಲಿ ಏನೋ ಒಂಥರ ಖುಷಿ ಕೊಡುತ್ತೆ, ಪಾಸಿಟಿವ್ ಆಗುತ್ತೆ. ನಿಮ್ಮ ಹತ್ರ ಯಾರು ಮಾತು ಬಿಟ್ಟಿರ್ತಾರೆ ಅವ್ರ ಜೊತೆ ಮಾತಾಡ್ತೀರಾ. ಅದೇ ರೀತಿ ನಿಮ್ಮ ಏನು ರಿಲೇಷನ್ಶಿಪ್ಪು, ನೀವು ಯಾರನ್ನಾದರೂ ಇಷ್ಟಪಟ್ಟಿರ್ತೀರಾ, ನೀವು ಪ್ರಪೋಸ್ ಮಾಡೋಕ್ಕೆ ಹೋಗ್ತೀರಾ, ಇದೆಲ್ಲವೂ ರಿಲೇಷನ್ಶಿಪ್ ಅಂತ ಫಸ್ಟ್ ಹೇಳಿದೆ. ಆ ರಿಲೇಷನ್ಶಿಪ್ಗೆ ನೀವು ವೈಟು ಮತ್ತು ಪಿಂಕನ್ನು ಯೂಸ್ ಮಾಡಿ. ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಜೊತೆಗೆ ಡಯಲ್ಡ್ ಅಂತ ಅಂದೆ, ನಿಮಗೆ ಯಾವ ಒಂದು ಶೇಪ್ ಇರಬೇಕು. ಇವಾಗ ಮೇಷರಾಶಿಯವರಿಗೆ ರೌಂಡ್ ಶೇಪು ತುಂಬ ಸೂಟ್ ಆಗುತ್ತೆ ಅಂತ ಹೇಳಿದೆ. ಅದೇ ರೀತಿ ವೃಷಭ ರಾಶಿಯವರಿಗೆ ಸ್ವಲ್ಪ ಸ್ಕ್ವಯರ್ ಇರಬೇಕು. ಸ್ಕ್ವಯರ್ ವಾಚ್ ಕಟ್ಟಿದಾಗ, ಸ್ಕ್ವಯರ್ ಇದ್ದಾಗ ತುಂಬ ನೀವು ಎಲ್ಲ ತಗೊಳ್ಳಿ, ಆದರೆ ತುಂಬ ಪರ್ಟಿಕ್ಯುಲರ್ ಕೆಲಸಕ್ಕೆ ಸ್ಕ್ವಯರ್ ವಾಚನ್ನು ಕಟ್ ನೋಡಿ ನೀವು. ಸ್ಕ್ವಯರ್ ವಾಚು ಮತ್ತು ಮುಖ್ಯವಾಗಿ ವೈಟ್ ಕಲರು, ಗ್ರೀನ್ ಕಲರು, ಪಿಂಕ್ ಕಲರು ಈ ವಾಚನ್ನು ಯೂಸ್ ಮಾಡ್ತಾ ಬನ್ನಿ ವೃಷಭ ರಾಶಿಯವರು. ನಿಮ್ಮ ಲಕ್ಕು ಚೇಂಜ್ ಆಗ್ತಾ ಹೋಗುತ್ತೆ. ಒಂದೊಂದು ಸತಿ ನಿಮಗೆ ತುಂಬ ಕೆಲಸ ಮಾಡಬೇಕು ಅಥವಾ ನಿಮಗೆ ಏನಾದರೂ ನಾಳೆ ಏನೋ ಕೆಲಸ ಇದೆ, ಏನು ಮಾಡೋದು, ಹೇಗೆ ಮೀಟಿಂಗ್ ಅಟೆಂಡ್ ಮಾಡೋದು, ಹೇಗೆ ಹೋಗಿ ನಾನು ಮಾತಾಡೋದು, ಈ ಥರ ಇದ್ದಾಗ ನೈಟು ನೀವು ವಾಚ್ ಕಟ್ಟಿ ಮಲಗಿ ವೃಷಭ ರಾಶಿಯವರು. ಅದು ನಿಮಗೆ ಹೇಗೆ ನಿಮ್ಗೆ ಏನು ಕನಸು ಬರುತ್ತೆ ಅದನ್ನು ಅಬ್ಸರ್ವ್ ಮಾಡಿ. ಆ ಕನಸು ಎಲ್ಲೋ ಒಂದು ವಾರದಲ್ಲಿ ನಿಮಗೆ ಆ ಕನಸು ನಿಜ ಆಗುತ್ತೆ. ವೃಷಭ ರಾಶಿಯವ್ರಿಗೆ ಆ ಏನು ಕನಸು ಬೀಳುತ್ತೆ ಅಥವಾ ನೀವೇನು ನಾಳೆ ಅಂದ್ಕೊಳ್ತಿರ್ತೀರ ಅದಕ್ಕೆ ನಿಮಗೆ ಪ್ರವೋಕ್ ಮಾಡ್ತಾ ಇರುತ್ತೆ. ಹೀಗೆ ಇರಬೇಕು, ನಾಳೆ ಬೆಳಗ್ಗೆ ಈ ಥರ ಕೆಲಸ ಮಾಡಬೇಕು ಅನ್ನೋದನ್ನು ಮೈಂಡು ತುಂಬ ಶಾರ್ಪಾಗಿ ಮೆಚುರಿಟಿ ಕೊಡುತ್ತೆ. ಅದಕ್ಕೆ ಈ ಟೈಮ್ ಕೂಡ ಇಲ್ಲಿ ಕನೆಕ್ಟ್ ಆಗುತ್ತೆ. ಹಾಗಾಗಿ ವೃಷಭ ರಾಶಿಯವರು ನೈಟು ವಾಚ್ ಕಟ್ಟು ಮಲಗಿ ತುಂಬ ಒಳ್ಳೆಯದು. ನೈಟ್ ಅಂತಂದರೆ ತುಂಬ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳಿದ್ದಾಗ, ಇಲ್ಲ ಇಂಪಾರ್ಟೆಂಟ್ ಹೇಳಿದ್ನಲ್ಲ, ಇವಾಗ ಪ್ರಪೋಸ್ ಮಾಡಬೇಕು, ಮನೇಲಿ ನಿಮ್ಮ ಪ್ರೀತಿ ವಿಷಯ ಹೇಳಬೇಕು, ಇಲ್ಲ ಮದುವೆಗೆ ಹೆಣ್ಣು ನೋಡೋಕ್ಕೆ ಹೋಗಬೇಕು, ಗಂಡು ನೋಡೋಕ್ಕೆ ಹೋಗಬೇಕು, ಅಥವಾ ನಿಮ್ಮ ಕೆಲಸದಲ್ಲಿ ಏನಾದರೂ ಮೀಟಿಂಗ್ಸ್ ಇದ್ದರೆ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕು, ಈ ಥರ ಇದ್ದಾಗ ಟೆನ್ಷನ್ ಯಾವಾಗ ತೊಗೊಳ್ತೀರಾ ಆವಾಗ ರಾತ್ರಿ ಹೊತ್ತು ವಾಚ್ ಕಟ್ ಮಲಗಿ ನಿಮಗೆ ಆ ಟೆನ್ಷನ್ ಹೇಗೆ ನಿಭಾಯಿಸಬೇಕು ಅನ್ನೋದು ಬೆಳಗ್ಗೆ ಅಷ್ಟರಲ್ಲಿ ನಿಮ್ಗೆ ಐಡಿಯಾ ಬರುತ್ತೆ. ತುಂಬ ಕಾಮಾಗಿ ತುಂಬ ಫ್ರೀಯಾಗಿರ್ತೀರ. ಹಾಗಾಗಿ ವೃಷಭ ರಾಶಿಯವರು ಮನೇಲಿದ್ದಾಗೂ ಕೂಡ ಸಾಯಂಕಾಲ ಹೊತ್ತು ಮಲಗೋವರೆಗೂ ಕೂಡ ನೀವು ವಾಚ್ ಕಟ್ಟಿ ಅಲ್ಲೂ ಕೂಡ ನಿಮಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಅದೇ ರೀತಿ ವೃಷಭ ರಾಶಿಯವರು ಯಾವ ಕೈಗೆ, ಎಡಗೈಗೆ ಅಂತ ಹೇಳಿದೆ. ಎಡಗೈ ಅನ್ನೋದಕ್ಕೆ ತುಂಬ, ಯಾಕಂದರೆ ಎಡಗೈ ನೀವು ತುಂಬ ನೋಡ್ತಿರ್ತೀರ. ಯಾಕಂದರೆ ಲೆಫ್ಟ್ ಹ್ಯಾಂಡು ನಾನು ಹೇಳಿದೆ ವೃಷಭ ರಾಶಿಯವರು ತುಂಬ ಶೃಂಗಾರ ಪ್ರಿಯರು ಜಾಸ್ತಿ, ಅತಿ ಹೆಚ್ಚು ಅಂತ. ಸೊ ಎಡಗೈಗೆ ವಾಚ್ ಕಟ್ಟಿದಾಗ ಎಡಗೈಗೆಲ್ಲ ತುಂಬ ನೇಲ್ ಪಾಲಿಶು ಎಲ್ಲ ಹಾಕ್ಕೊಂಡು ಹುಡುಗಿರಾದರೆ ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಆ ಒಂದು ಇದನ್ನು ನೋಡಿದಾಗೆಲ್ಲ ನಿಮಗೆ ನಿಮ್ಮ ಬ್ಯೂಟಿ ಇದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮತ್ತು 6 ಗಂಟೆ ಮೇಲೆ ಹೇಳಿದೆ. ಮತ್ತು ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ವೃಷಭ ರಾಶಿಯವರು ರೆಡ್ ಮತ್ತು ಬ್ಲ್ಯಾಕನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಕಪ್ಪು ಬಣ್ಣದ ವಾಚು ಮತ್ತು ಕೆಂಪು ಬಣ್ಣದ ವಾಚನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಇದು ತುಂಬ ನಿಮಗೆ ನೆಗೆಟಿವ್ ತಂದುಕೊಡುವಂಥ ಕಲರ್ ವಾಚ್ ಆಗಿರುತ್ತೆ. ಹಾಗಾಗಿ ಈ ಎರಡೂ ಕಲರ್ನ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದ ಮೇಡಮ್. ಬಹಳನೇ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದರೆ ಧನ್ಯವಾದ. ನೋಡಿ, ಮತ್ತೆ ಮುಂದಿನ ಯಾವ್ಯಾವ ರಾಶಿ 12 ರಾಶಿಗಳಿಗೂ ಕೂಡ ಯಾವ್ಯಾವ ಕಲರು, ಯಾವ ರೀತಿ ವಾಚನ್ನು ಯೂಸ್ ಮಾಡಬೇಕು, ಯಾವ ರೀತಿ ನಿಮಗೆ ಲಕ್ಕನ್ನು ತಂದುಕೊಡುತ್ತೆ ಅನ್ನೋದನ್ನು, ಯಾವ ಕಂಪನಿ ಇರಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾಳಿನ ಮುಂದಿನ ಒಂದು ಸಂಚಿಕೆಯಲ್ಲಿ ಕೂಡ ನಾನು ಹೇಳ್ತೀನಿ.